Hey guys, good morning. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಏನು ಗೊತ್ತಾ, ನೋ ವಾಟರ್ ಡೇ ಗೊತ್ತಾಯ್ತಾ? ನೋ ವಾಟರ್ ಡೇ ಅಂದರೆ ನಮ್ಮ ಮನೆ ವಾಟರ್ ಇಲ್ಲ, ಬೋರ್ ಕೆಟ್ಟೋಗಿದೆ. ಕಷ್ಟ ಆಗ್ತಾ ಇದೆ. ಎದ್ದ ತಕ್ಷಣ ನಾನು ಅನ್ಲೋಡ್ಗೆ ಹೋಗಬೇಕು, ಹಾಗೆ ಕೂತಿದ್ದೀನಿ. ಬಿಕಾಸ್ ಕಮ್ಮೋಡಲ್ಲಿ ನೀರಿಲ್ಲ. ನಮ್ಮ ಆಂಟಿ ಮನೆ ಇಲ್ಲೇ ಇದೆ, ಹೋಗ್ಬಿಟ್ಟು ಬರೋಣ. ಎಲ್ಲರೂ ಮಲಗಿದ್ದಾರೆ. ಅಲ್ಗೋ ಅನ್ಕಮ್, ಇಲ್ಲ ಅಂದರೆ ಆಗಲ್ಲ ಗಾಯ್ಸ್. ನನಗೆ ತಕ್ಷಣ ಹೋಗಲೇಬೇಕು. ಅಲ್ಲಿಗೆ ಹೋಗೋ ತನಕ ಏನು ಕತೆನೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ನನಗೆ ನಮ್ಮನೆಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆ ವಾಟರ್ ಕನೆಕ್ಷನ್ ಆ್ಯಕ್ಚುಲಿ ಬ್ಯಾಕ್ ಸೈಡಲ್ಲಿದೆ. ಎಂತ ಆಗಿದೆ ಅಂದರೆ, ಬಾಡಿಗೆ ಮನೆಯವರು ವಾಟರ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಮಗೆ ವಾಟರ್ ಇಲ್ಲ, ಏನೂ ಹೇಳೋಕ್ಕಾಗಲ್ಲ. ಬಿಕಾಸ್ ವಾಟರ್ ಎಲ್ಲರಿಗೂ ಬೇಕು. ಆದರೆ ಬೋರ್ ಯಾಕೆ ಸುಟ್ಟೋಯ್ತು ಹೇಳಿ? ಹೆವಿ ಯೂಸೇಜಿಂದ. ಅನ್ಲೋಡ್ನ ಒಳಗೆ ಕಳಿಸ್ಬಿಟ್ಟೆ. ಬಾಯ್ ಬಾಯ್ ಮಾಡಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿ. ಅಲ್ಲೊಂದು ಬಕೆಟ್ ವಾಟರ್ ಇದೆ, ಅದನ್ನು ಅಡುಗೆ ಮನೆಗೆ ತೊಗೊಳ್ಳೋಣ. ಬಿಕಾಸ್ ಅಡುಗೆ ಮನೇಲಿ ತಿಂಡಿ ಕೆಲಸ ಆಗಬೇಕು ಅಂದರೆ ಅಲ್ಲಿ ನನಗೆ ಕೈಗೆ ವಾಟರ್ ಇರಬೇಕು. ವಾಟರ್ ಇಲ್ಲ ಅಂದರೆ ಆಗೋದೇ ಇಲ್ಲ ನನಗೆ. ಮಾತೆತ್ತಿದ್ರೆ ಹ್ಯಾಂಡ್ ವಾಶ್ ಮಾಡ್ತಾ ಇರ್ತೀನಿ. ಸೊ ನನಗೆ ವಾಟರ್ ಬೇಕು. ನಮ್ಮಮ್ಮಂಗೆ ಬೇರೆ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ. ಸೊ ಅವರಿಗೂ ನೋಡ್ಕೋಬೇಕು. ಏನು ಮಾಡಲಿ, ಏನು ಬಿಡಲಿ, ತಿಂಡಿ ಮಾಡಿಕೊಡ್ಬೇಕು ಕರೆಕ್ಟ್ ಟೈಮಿಗೆ, ಕಾಫಿ ಕೊಡಬೇಕು, ಎಲ್ಲದಕ್ಕೂ ವಾಟರ್ ಬೇಕು. ಎಂತ ಮಾಡಲಿ? ಯಾರೂ ಎದ್ದಿಲ್ಲ. ನಾನು ಬೀಗ ಹಾಕ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಅರ್ಜೆಂಟು ಗೈಸ್.
ಗೈಸ್ ಅನ್ಲೋಡ್ ಆಯಿತು. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೇಲಿ ಕೆಲಸ ಮಾಡಬೇಕಲ್ಲ ಗೈಸ್. ಗೈಸ್ ಬಂದೆ ಮನೆಗೆ ಸಕ್ಸಸ್ಫುಲಿ. ಬನ್ನಿ ಇವಾಗ ಹೋಗಿ ನಮ್ಮಮ್ಮಂಗೆ ಕಾಫಿ ಮಾಡೋಣ. ಅಪ್ಪಾಜಿ ನೀವು ಹೊರ್ಗೋಗ್ಬೇಕಿತ್ತು ಕಣಪ್ಪಾಜಿ. ಹ್ಞೂ ಅಲ್ಲಿ ಫೀಲ್ಡ್ಗೆಲ್ಲಾದ್ರೂ ವಾಕಿಂಗ್ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರೋದಲ್ವಾ. ಏ ಗಂಡಸ್ರೆಲ್ಲ ಹೊರ್ಗೋಗಿ. ಗಬ್ಬು ನಾತ ಹೊಡಿತದೆ. ತೊಳ್ಕೊಳಕ್ ಬೇಕಾ? ಹೋಗಿ ಬನ್ನಿ ಬಿಟ್ಕೊಡ್ತೀನಿ. ಅರ್ಜೆಂಟ್ ಆದಾಗ ಹೇಳಿ ಕರ್ಕೊಂಡು ಹೋಗ್ತೀನಿ. ಅದೇ ಕರ್ಕೊಂಡು ಹೋಗ್ತೀನಿ, ನೀನೇನು ಒಬ್ಳನ್ನೇ ಕಳ್ಸಲ್ಲ. ಗೈಸ್ ನೋಡಿ ಎಂಥ ಸ್ಥಿತಿ ಬಂದ್ಬಿಡ್ತು. ನಮ್ಮನೆ ನೀರನ್ನ ಬೇರೆಯವ್ರು ಯೂಸ್ ಮಾಡಿಕೊಂಡು ನಮಗೆ ನೀರು ಇಲ್ದಂಗೆ ಆಯಿತು. ಬೆಳಗ್ಗೆ ಯಾರ ಮನೆಗಾರು ಹೋದ್ರೆ ಎದ್ರುಕೋತಾರೆ ಗೈಸ್ ನಮ್ಮ ಕಡೆ. ಕಾಫಿ ಕುಡ್ದೇ ಬೇಡ ಅಂತ ಬಂದೆ, ನಿಮಗೆಲ್ಲ ಮಾಡಬೇಕಲ್ಲ. ನೋಡಿ ಗೈಸ್ ನಮ್ಮಮ್ಮ ಕಾಫಿ ಕುಡ್ದೆ ಬರ್ಬೇಕಾದ್ರೆ ಪಾಪ ಮಾಡ್ತೀನಿ ಅಂತ ಎಷ್ಟು ಹಿಂಸೆ ಮಾಡಿದ್ಲು. ನಾ ಬೇಡ ಬೇಡ ಅಂತ ಬಂದೆ. ನಾನು ಕುಡ್ಕೊಂಡು ಕುತ್ಕೊಂಡ್ರೆ ನೀನು ಇಲ್ಲಿ ಎದ್ಬಿಟ್ಟು ಮಾಡ್ಕೊಂಬಿಡ್ತೀಯ, ಇಲ್ಲಿ ಬಂದ್ಬಿಡ್ತೀಯ ಸ್ಟವ್ ಮುಂದಕ್ಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಬನ್ನಿ ಗೈಸ್ ಕಾಫಿ ಮಾಡೋಣ. ಗೈಸ್ ಕಾಫಿ ರೆಡಿ ಆಯಿತು. ಗೈಸ್ ತಾಯಿ ಸೇವೆ ಎಲ್ಲರೂ ಹೇಳ್ತಾ ಇದ್ರಿ ಎಲ್ಲ ನಿಮ್ಮಮ್ಮಂಗೆ ಹೆಲ್ಪ್ ಮಾಡಿ ಶ್ವೇತಾ, ಹೆಲ್ಪ್ ಮಾಡಿ ಅಂತ. ಮಾಡೋ ಕಾಲ ಬಂದ್ಬಿಡ್ತು, ಹೆಲ್ಪ್ ಮಾಡ್ತಾ ಇದ್ದೀನಿ. ಚೆನ್ನಾಗೈತಾ? ಹಿಂಗಂತಿಲ್ಲ ಮತ್ತೆ ಕೊಡು. ಚೆನ್ನಾಗೈತಲ್ಲಮ್ಮ? ಕರೆಕ್ಟಾಗಿದೆ, ಫಿಲ್ಟರ್ ಕಾಫಿ ಥರ. ನಿಂಗೆ ಚೊಳ್ಳು ನೀರು ಕುಡ್ದು ಅಭ್ಯಾಸ ಆಯ್ತಲ್ಲ. ಎಷ್ಟು ಚೆನ್ನಾಗಿದೆ ಕಾಫಿ. ಕಾಲ ಹೀಗೆ ಇರಲ್ಲ ಗೈಸ್. ನೋಡಿ ಸುತ್ಕೊಂಡು ಬರುತ್ತೆ. ನೀರಿರೋ ಕಾಲ, ನೀರಿಲ್ದಿರೋ ಕಾಲ. ಅದಕ್ಕೆ ಗೈಸ್ ಫ್ರೆಂಡ್ಸು, ನೆಂಟರು, ಇಷ್ಟರು ಇರಬೇಕು ಅನ್ನೋದು. ನೋಡಿ ಹೆಂಗೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡ್ಕೊಂಡು ಬಂದೆ. ಎಷ್ಟೇ ದುಡ್ಡಿದ್ರೂ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ಅಲ್ಲ, ದುಡ್ಡಿದ್ರೆ ನೀರು ಹಾಕಿಸ್ಕೋಬೋದು ಬಿಡಿ, ಅದು ಬೇರೆ ವಿಷಯ. ಬಟ್ ನಮ್ಮನೆ ನೀರು ಹಾಕ್ಸೋ ಥರನೂ ಇಲ್ಲ. ನಮ್ಮನೆ ಸೊಂಪಿಂದ ನಾವು ಡೈರೆಕ್ಟ್ ಹೊಡಿಯೋಲ್ಲ. ನಮ್ಮನೆ ಡೈರೆಕ್ಟ್ ಭೂಮಿಯಿಂದ ಮೇಲಕ್ಕೆ ಹೋಗುತ್ತೆ. ನಮ್ಮನೆ ಸೊಂಪು ಸಿಸ್ಟಮ್ ಇಲ್ಲ. ಸೊ ಏನದು ಟ್ಯಾಂಕರ್ ಸಿಸ್ಟಮ್ ನಮ್ಮನೆಗೆ ಅಪ್ಲೈ ಆಗಲ್ಲ. ಕಷ್ಟ ಅಮ್ಮ. ಎಲ್ಲ ಬೀದಿಲೆಲ್ಲರೂ ಬಟ್ಟೆ ಒಕ್ಕತ್ತವ್ರೆ, ನೀರು ಚೆಲ್ತಾವ್ರೆ. ನಮ್ಮನೆ ನೀರಿಲ್ಲ. ಆ ಬೀದಿಲಿ ಎಲ್ಲರೂ ಬಟ್ಟೆ ಒಗಿತಾವ್ರು ನೋಡಿ ಇಷ್ಟು ಬೆಳಗ್ಗೆ. ಕಾಂಪೌಂಡ್ ತೊಳೆಯೋದು. ಈ ಗಂಡಸ್ರುಗಳು ಕಾಂಪೌಂಡ್ ತೊಳಿತಾವ್ರೆ.
ನಾನು ಇಲ್ಲೂ ಎಷ್ಟೊಂದು ಜನ ನೋಡಿದ್ದೀನಿ, ನಾನು ಅಪ್ಲೋಡ್ ಮಾಡಕ್ಕೆ ಹೋಗ್ತೀನಲ್ಲ, ಕಸ ಗುಡಿಸೋದು, ಕಾಂಪೌಂಡ್ ತೊಳೆಯೋದು ಎಲ್ಲ ಮಾಡ್ತಾರೆ. ಅವಾಗ ನಮ್ಮ ಅಪ್ಪ ನೆನಪಾಯ್ತದ ನನಗೆ. ನಿಮ್ಮಪ್ಪ ಕಸ ಕೊಡಕ್ಕೆ ಇಷ್ಟಪಡಲ್ಲ. ನಿಮ್ಮ ಅಪ್ಪ ಪಾಪ ಕಾಂಪೌಂಡ್ ಇದು ಒಂದ್ಸತಿ ವಾರಕ್ಕೆ 15 ಮಾಡ್ತಾರೆ. ಹೊರಗಡೆದ್ ಗುಡಿಸ್ತಾರೆ ಕಣಮ್ಮ, ಗುಡಿಸ್ತಾರೆ. ಯಾರು ರೋಡ್ ಕಸ ಗುಡಿಸ್ತಾರೆ. ನಾನು ಹೇಳ್ತೀನಿ ನಿಮ್ಮ ಅಪ್ಪನಿಗೆ. ಬೆಳಗ್ಗೆ ಹೋಗ್ತೀನಲ್ಲ ಅಪ್ಲೋಡ್ ಮಾಡಕ್ಕೆ, ಗುಡಿಸ್ತಾ ಇರ್ತಾರೆ, ಬಾಗ್ಲಿಗೆ ನೀರು ಹಾಕ್ತಾರೆ. ನಮ್ಮಪ್ಪ ಎದ್ದಿಗೆ 1 ಗಂಟೆ ಕೈ ಮುಕ್ಕೊಂಡು ನಿಂತ್ಕೊತಾರೆ. ಗೈಸ್, ಬಾಗ್ಲಿಗೆ ನೀರು ಹಾಕ್ದೆ. ಇವಾಗ ಹೊರಗಡೆ ಸ್ವಲ್ಪ ಕಸ ಗುಡಿಸ್ಬೇಕು. ಗುಡ್ಸೋಣ ಬನ್ನಿ. ಆ್ಯಕ್ಚುಲಿ ಊರಿಂದ ಬಂದಮೇಲೆ ಗುಡ್ಸೋಕ್ಕೆ ಹೋಗಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು. ಈಗ ಗುಡ್ಸೋಣ. ಇದಕ್ಕೂ ನೀರು ಬೇಕು. ಹೊರಗಡೆ ಕುಡಿಸಿರೋ ಬದಲು ಹೊಳತ ಎಲ್ಲದಕ್ಕೂ ನೀರು ಬೇಕು. ಗೈಸ್, ವ್ಲಾಗ್ನ ಎಡಿಟ್ ಮಾಡಿದ್ದೀನಿ, ಸೊ ಅಪ್ಡೇಟ್ ಮಾಡೋಣ ಬನ್ನಿ. ಇವಾಗ ಹೋಗಿ ಅಪ್ಲೋಡ್ ಮಾಡಿಬಿಟ್ಟು ಬರೋಣ. ಬಿಸಿಲಿಲ್ಲ, ಆಮೇಲೆ ಕೆಲಸ ಜಾಸ್ತಿ ಆಗುತ್ತೆ. ನೋಡಿ ಕ್ಲೈಮೇಟ್ ಎಷ್ಟು ಕೂಲಾಗಿದೆ. ಗೈಸ್, ಮನೆಗೆ ಬಂದೆ. ನಾನೇ ತಗೊಬರ್ತೀನಿ ಬಿಡಿ. ನೀವು ಅಲ್ಲಿ ತಗೊಬರಲ್ಲ ಅಂತೀರಲ್ಲ. ಇಡ್ಲಿ ಎಲ್ಲರೂ ತರಲೇಬೇಕಲ್ಲ ತಾಂಬಾರು. ಅವರಿಬ್ರಿಗೆ ಇಡ್ಲಿ, ನಮಗೆ ಕುಷ್ಕ. ಏನು ಇಲ್ಲಿ ಪೂಜೆ ಮಾಡಕ್ ಇಟ್ಟಿದ್ದ? ಒಂದು ಕೆಲಸ ಹೇಳಿದ್ರು ಮಾಡೋದ ನಿನ್ ಕೈಲಿ. ಏನ? ಹಾ, ಸರಿ ನೋಡಿ ಮಾಡಿ ಮಾತಾಡೋ. ನಾನ್ ಅವಾಗ ಹೆಂಗಿತ್ತು ಅವಾಗ ಹಂಗ್ ಮಾತಾಡ್ದೆ. ಇದೇನಿದು? ಕುಷ್ಕ. ಗೈಸ್, ತಟ್ಟೆ ಇಡ್ಲಿ ತಂದಿದ್ದೀನಿ ನಮ್ಮಮ್ಮಂಗೆ. ಬಿಸಿ ಬಿಸಿ ಕುಷ್ಕ ತಿಂತೀನಿ. ಹೇಳುತ್ತಾನೆ ಬೇಡ. ಸ್ವಲ್ಪ ಸಕ್ಕರೆ ಬೇಕು, ಹಂಗೆ ಮಾಡ್ತೀನಿ. ಅವಾಗಿನ ಕಲ್ತ್ಕೊಂಡು ಎಂತ ಚಟ? ಕುಷ್ಕ ತಿನ್ನೋ ಚಟ ಏನು ಬಂತು ಇದು? ಇವತ್ತು ನಮ್ಮನೆ ವಾಟರ್ ಇಲ್ಲ, ಅದಕ್ಕೆ ಮನೇಲಿ ಮಾಡಿದ್ರೆ ಏನಾಯ್ತದೆ? ಗೈಸ್, ಕುಷ್ಕ ಮೊಟ್ಟೆ ಯಾವ್ದ್ರಲ್ಲಮ್ಮ? ನಂಗೆ ಗೊತ್ತಿಲ್ಲ. ಟೀ ಲೊಡ್ತಲ್ಲ, ಗೊತ್ತಿಲ್ಲಪ್ಪ. ನಾನು ಹಂಗೆಲ್ಲ ಇಡಲ್ಲ. ಈ ನೀರೇ ಇರಬೇಕು ನೋಡಿ, ಚೆಲ್ಬಿಡಿ. ನಾನು ಹಂಗೆ ಇಡಲ್ಲ.
ಗೈಸ್ ಕುಷ್ಕ ಮೊಟ್ಟೆ ಬನ್ನಿ ತಿನ್ನೋಣ. ಬೆಳಗ್ಗೆ ತಿಂತಾ ಇದ್ದೀನಿ ಗೈಸ್, ಇನ್ನೂ ಟೈಮ್ 9 ಗಂಟೆ. ನಾನು ಸರಿ ಪ್ಯಾಕೇ ಮಾಡಿಲ್ಲ ಕಮ್ಮಂಗಿಗಳು. ಎಲ್ಲಿ? ಹ್ಞೂ ಹಿಂದಕ್ಕೆ ಹಾಕಿ, ಆ ಬೇರೆ ತಿನ್ನೋಕ್ ಮುಂಚೆ ಹಾಕಿ. ಯಾಕಮ್ಮ ಹಿಂಗಾಯ್ತು? ಆಗ್ಬಾರ್ದು ನಿಮಗೆ. ಅಂಡ ನೀನು ಬರೀ ಬಂಡ. ನೋಡಿ ಬೆಳಗ್ಗೆನೆ ಡೆಸರ್ಟ್ ತಿಂತಾವನೆ. ಡೆಸರ್ಟ್ ಅನ್ನೋ ಪದಕ್ಕೇನೆ ಅವಮಾನ ಮಾಡಿಬಿಡ್ತಾರೆ ನಮ್ಮನೆ ಜನ. ತಿಂಡಿ ಆದಮೇಲೆ ಐಸ್ ಕ್ರೀಮ್. ಗೈಸ್ ಟೀ. ಬಿಸಿ ಬಿಸಿ ತಿನ್ನ ಪಜ್ಜೆ. ಗೈಸ್ ಮನೆ ಕೆಲಸ ಎಲ್ಲ ಆಯಿತು, ಕಸ ಗುಡಿಸ ಆಯಿತು, ಮನೆ ಒರೆಸೋಕ್ಕೆ ನೀರಿಲ್ಲ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರ್ತೀವಿ. ನಮ್ಮ ಚಿಂಟು ತಡೆ ಉಟ್ಕೊಂಡಿದ್ದಾನೆ, ಸ್ಟೈಲ್ ಮಾಡೋಕ್ಕೋಗಿ ಜಂಪ್ ಮಾಡೋಕ್ಕೋಗಿ. ಯಾರು ಹೇಳಿದ್ರು? ನಾನು ನನ್ನ ಚೇರ್ ಮೇಲೆ ನಿಂತಿದ್ದೆ ಬಿದ್ದೋದೆ. ಎಲ್ಲೋ ಹೋಗಿ ತ್ರೀ ಡೇಸ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವಾಕಲ್ಲೇ ಬರ್ತೀನಿ. ನೆಕ್ಸ್ಟ್ ವೀಕಲ್ಲಿ ವಿಷನ್ ಸ್ವಲ್ಪ ಮುಂದಿರುತ್ತೆ. ಎಲ್ಲರಿಗೂ ಹಾಗೇನೆ ಇರ್ತಂಗ. ಸ್ವಲ್ಪ ಅಂದರೆ ಪೊರೆ ಕಲಿಸಿದ್ರೆ ಅದು ಸ್ಟೇಜ್ 3 ಎಲ್ಲ ಇರ್ತಲ್ಲ, ಅವಾಗ ಕೆಲವರಿಗೆ ಸ್ವಲ್ಪ ಎಣ್ಣೆ ಬರುತ್ತೆ, ಸ್ವಲ್ಪ ಉದ್ದ ಇರುತ್ತೆ. ಇವಾಗ ಸ್ವಲ್ಪ ಮಧ್ಯೆ ಇರುತ್ತೆ. ನೆಕ್ಸ್ಟ್ ವೀಕ್ ಸ್ವಲ್ಪ ಡ್ರಾಪು ಆಯಿಂಟ್ಮೆಂಟ್ ಹಾಕೊಡ್ತೀನಿ, ಹಾಕೊಳ್ಳಿ. ಈಗ ಕಣ್ಣ ನೀರು ಹೋಗ್ತಿದ್ರೆ ಕೆಳಗೆ ಮಾತ್ರ ಇಷ್ಟೇ ಬರುತ್ತೆ, ಜಾಸ್ತಿ ಬರುತ್ತೆ. 5 ಬರೋದು. ಈಗ ಇದು ಅದಕ್ಕೆ ಸಪ್ರೇಟ್ ಡ್ರಾಪ್ ಕೊಡ್ತೀನಿ, ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಪ್ರೇಟ್. ಬಂದಿಲ್ಲ ಸರ್ ಅವರಿಲ್ಲ ಮನೇಲಿದ್ರು. ಅವ್ರಿಗಿಂತ ಇವಾಗ ಸ್ವಲ್ಪ ಜಾಸ್ತಿ ಬೀಳ್ತಿತ್ತು. ಸ್ವಲ್ಪ ಕಾಲನಿ ಅಡಿ ಮಾಡಿ ಸ್ವಲ್ಪ ಹೋಗಿ ಸ್ವಲ್ಪ ಉದ್ದ ಇದೆ, ಕಡಿಮೆ ಆಗಿದೆ. ಮಾರ್ನೆಟ್ ತಿನ್ಬೋದಾ? ಶುಗರ್ ಇದೆ, ಶುಗರ್ ಇಲ್ಲ, ಬಾಟಲ್ ಇದೆ ಅಂದ್ರೆ ಶುಗರ್ ಇಲ್ಲ ಬೇಡ ಅಲ್ಲ ಒಂದು ವೀಕ್. ಏನು ಬೇಡ ಬಿಡಮ್ಮ. ಅದೇ ಬರೀ ಡಬ್ಬೆ ಮೇಲ ಆಯಿಂಟ್ಮೆಂಟ್ 4 ಟೈಮ್ಸ್, ದಿನಕ್ಕೆ 4 to 5 ಟೈಮ್ಸ್ ಹಾಕಿ. ಆಯಿಂಟ್ಮೆಂಟಾ? ಈಗ ಇದಕ್ಕೆ ಬೇರೆ ಬರ್ದಿದ್ದೀರಾ? ಅದಕ್ಕೆ ಸಪ್ರೇಟ್ ಉಸಿರೇ ಬರುತ್ತೆ. ಸಮಯ 12 ಗಂಟೆ. ಪೇಷಂಟ್ಗೆ ಇನ್ನೊಂದು ಸಲ ಕಾಫಿ ಕೇಳಿದ್ರು, ಕೊಟ್ಟಿದ್ದೀನಿ. ಎಲ್ಲ ಆಗ್ಬೇಡ ಕನಸೈತೆ ಎಲ್ಲ. ಹ್ಞೂ ಕೇಳಿದ್ಮೇಲೆ ಮಾಡಿಕೊಟ್ಟಿದ್ದು. ಬೆಳಗ್ಗೆ ಯಾಕೆ ಸ್ಟ್ರಾಂಗ್ ಆಗಿದ್ದಿಲ್ಲ. ಅವ್ರಿಗೆಲ್ಲ ಕಾಫಿ ಕೊಟ್ಮೇಲೆ ನಾನು ಕುಡಿದಾನೆ ಇರ್ತೀನ. ನಾನು ಅದು ಬೆಳಗ್ಗೆ ಒಂದು ಸ್ವಲ್ಪ ಇನ್ನು ಸಾರು ಮಾಡಿಲ್ಲ. ಪಾತ್ರೆ ನೋಡಿ ಒಂದು ಲಾಟ್ ಇದೆ, ಆದರೆ ತೊಳೆಯೋಕ್ಕೆ ನೀರಿಲ್ಲ. ಹಿಂಗಾಗಿದೆ ನಮ್ಮ ಮನೆ ಕತೆ. ಏನು ಮಾಡೋದು ಗೊತ್ತಿಲ್ಲ. ಏನಾ ಊಟ ಒಂದು ವಾರ ನಾನ್ ವೆಜ್ ತಿನ್ನಬಾರ್ದು, ಮತ್ತು ಗಟ್ಟಿ ಪದಾರ್ಥ ತಿನ್ನಬಾರ್ದು, ಚಪಾತಿ ರೊಟ್ಟಿ ಗಟ್ಟಿಗಿರೋದೆಲ್ಲ ತಿನ್ನಬಾರ್ದು ಅಂತಿದ್ದಾರೆ. ನಮ್ಮದೇ ಮನೆ, ನಮ್ಮದೇ ಸ್ವಂತ ಬೋರು ಇದೆ ಅಲ್ಲ ಅಂತ ನಾವೆಂತ ಮಾಡಿದ್ದೀವಿ, ಎಕ್ಸ್ಟ್ರಾ ಬಕೆಟ್ಸು ಇಟ್ಕೊಳ್ಳಲ್ಲ ಸ್ಟೋರೇಜ್ ಪರ್ಪಸ್ ಅಂತ. ಎಕ್ಸ್ಟ್ರಾ ಕೊಡಗಳು ಇಟ್ಕೊಂಡಿಲ್ಲ, ಹಾಗಾಗಿ ವಾಟರ್ನ ಸ್ಟೋರ್ ಮಾಡಿ ನಾವು ಜಾಸ್ತಿ ಇಟ್ಟಿಲ್ಲ. ಇರೋದೊಂದು 2-3 ಬಕೆಟಲ್ಲಿ ವಾಟರ್ ಇಟ್ಕೊಂಡಿದ್ವು, ಅದು ಸಹ ಖಾಲಿ ಆಯಿತು.
ಇವಾಗ ಪಕ್ಕದ ಮನೆ ಆಂಟಿಗೆ ಹೇಳಿಬಿಟ್ಟು 2 ಬಕೆಟ್ ವಾಟರ್ ತೊಗೊಂಡು ಬಂದಿದ್ದೀನಿ. ಈಗ ಅಡುಗೆ ಮಾಡ್ತೀನಿ ಅಂದರೆ ಕೈ ತೊಳೆಯೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಬೇಕಲ್ಲ ಗೈಸ್. ಸೊ ಹಾಗಾಗಿ ವಾಟರ್ ತೊಗೊಂಡು ಬಂದೆ. ಗೈಸ್ ಈಗ ಅಡುಗೆ ಮಾಡೋಣ ಅಂತ ಬಂದೆ. ಟೈಮ್ ಬಂದು 1:30 ಆಗಿದೆ. ಸಿಂಪಲ್ಲಾಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಏನದು ಈರುಳ್ಳಿ, ಟೊಮೊಟೊ ಮತ್ತು ಗೆಡ್ಡೆಕೋಸು ಇಷ್ಟನ್ನು ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತೀನಿ. ನಮ್ಮಮ್ಮ ಬೇಡ ಅಂತ ಇದ್ರು, ನನಗೆ ಕಷ್ಟ ಆಗತ್ತೆ ಅಂತ. ಬಟ್ ಮಾಡಲೇಬೇಕು ಗೈಸ್, ಎಲ್ಲರೂ ಇದೀವಲ್ಲ. ನೀರು ಬೇರೆ ಇಲ್ಲ ಗೈಸ್, ಅದೇ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀರಿದ್ರೆ ಹೆಂಗೋ ಕೆಲಸ ಆಗಿಬಿಡುತ್ತೆ, ನೀರಿಲ್ಲ. ಅವ್ರು ಇನ್ನೂ ಬಂದಿಲ್ಲ ಗೈಸ್, 1:30 ಆಯಿತು. ನಿನ್ನೆಯಿಂದ ಬರ್ತೀನಿ 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 ಅಂದ್ಬಿಟ್ಟು ಇಲ್ಲಿ ತನಕ ಬಂದಿಲ್ಲ ಗೈಸ್. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಬಾಕ್ಸು ಹಂಗೆ ಹೇಳ್ಬೇಕು, ದೊಡ್ಡ ಬಾಕ್ಸ್ ಇಲ್ಲಿ ಅದಕ್ಕೆ ನಾನಿಲ್ಲಿ ಬರೋದಿಲ್ಲ ಅಡುಗೆ ಮಾಡೋದು. ಅಯ್ಯೋ ಇಲ್ಲೇನೆಲ್ಲ ಅಫ್ಟೇರಲ್ಲಿ ಮಾಡ್ಕೊಂಡಿದ್ದೀನಿ. ಅಫ್ಟೇರಲ್ಲೇ ಮಡಗಿದೀಯ ನೋಡ ಮೇಲ್ಗಡೆ. ಈಗ ಜಗ್ಗಲ್ಲ ಬಾಕ್ಸ್ ಗೊತ್ತಿದೆ. ನಂಗೆ ಗೊತ್ತಿಲ್ಲಮ್ಮ, ನಾನು ಯಾವತ್ತಮ್ಮ ನಿಮ್ಮನೆ ಅಡುಗೆ ಮಾಡಿದ್ದೀನಿ? ಇವತ್ತೇ ಫಸ್ಟ್ ಬರ್ತಾ ಇರೋದು ಗೈಸ್. ನೋಡಿ, ಮಾಡೋದಲ್ದೇ ಅವ್ರ ಹತ್ರ ಅನ್ನಿಸ್ಕೋಬೇಕು. ನೋಡಿ ಗೈಸ್, ನೋಡಿ ಒಗ್ಗರಣೆ ಐಟಮ್ಸ್ ಎಲ್ಲ ಎಲ್ಲಿದ್ದಾವೆ. ಬನ್ನಿ ಇವಾಗ ಮಾಡೋಣ. ಅಮ್ಮನ ಮನೇಲಿ ಎಷ್ಟೇ ಏನೇ ಕಷ್ಟ ಇದ್ರೂ ನಮ್ಮ ಅಮ್ಮನೇ ಅಡುಗೆ ಮಾಡ್ತಾರೆ. ಮಿಕ್ಕಿದೆಲ್ಲ ಕೆಲಸನೂ ಹೊರಗಡೆದು ಮಾಡಿಕೊಟ್ಬಿಡ್ತೀನಿ. ಆದರೆ ನನಗೆ ಅಡುಗೆ ಮನೆ ಕೆಲಸ ಅಂದರೆ ಆಗೋದಿಲ್ಲ. ಬಿಕಾಸ್ ಮುಂಚೆಯಿಂದನೂ ನಾನು ಹಾಗೆ ಹೊರಗಡೆದು ಬೇಕಾದ್ರೆ ಏನು ಬೇಕಾದ್ರೂ ನಿಭಾಯಿಸ್ತೀನಿ. ಆದರೆ ಅಡುಗೆ ಮನೆದು ಅಂದರೆ ಸ್ವಲ್ಪ ಹಿಂದೇಟಾಗ್ತೀನಿ. ಬಟ್ ಈ ಸಲ ಆ ರೀತಿ ಮಾಡೋ ಹಾಗಿರಲಿಲ್ಲ. ಬಿಕಾಸ್ ಅಮ್ಮಂಗೆ ಒಗ್ಗರಣೆ ಮುಂದೆ ಬರೋ ಹಾಗಿಲ್ಲ, ಸ್ಟವ್ ಮುಂದೆ ಬರೋ ಹಾಗಿಲ್ಲ. ಹಾಗಾಗಿ ನಾನೇ ಮಾಡಬೇಕಾಗಿದೆ. ಸೊ ವಿಧಿ ಇಲ್ಲ, ಮಾಡ್ತಾ ಇದ್ದೀನಿ. ಬಟ್ ನನಗೆ ಆದರೂ ತುಂಬ ಕಷ್ಟ ಆಗ್ತಾ ಇದೆ. ಬಿಕಾಸ್ ನಾನು ಅಷ್ಟೊಂದು ಇಷ್ಟಪಡಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ. ಮೇನ್ ಡಿಶಸ್ ಏನಾದರೂ ವೆರೈಟಿ ಡಿಶಸ್ ಮಾಡ್ತೀನೋ ಹೊರತು ರೆಗ್ಯುಲರಾಗಿ ಅಡುಗೆ ಮನೇಲಿ ಅಡುಗೆ ಮಾಡು ಅಂದರೆ ನನಗೆ ಮುಂಚೆಯಿಂದನೂ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಅದು ಇಷ್ಟ ಆಗಲ್ಲ. ಬಿಕಾಸ್ ನಮ್ಮ ಅಂಕೋಲ ಮನೇಲೂ ಅಷ್ಟೇ ಅಡುಗೆ ಜವಾಬ್ದಾರಿ ನಂದೇನಲ್ಲ. ನಮ್ಮ ಚಿಂಟುಗೆ ಇತ್ತೀಚೆಗೆ ನಾನು ಮಾಡ್ಕೊಡ್ತೀನೋ ಹೊರತು ಅವನು ದೊಡ್ಡವನಾಗ್ತಾ ಆಗ್ತಾ ಸ್ವಲ್ಪ ನಮ್ಮ ಕಡೆ ಹಾಸನ ಕಡೆ ಟೇಸ್ಟ್ ಕೇಳ್ತಾನೋ ಹೊರತು ಮುಂಚೆ ಎಲ್ಲ ಚಿಂಟು ಅವ್ರ ಅಜ್ಜಿ ಮಾಡಿದ್ದನ್ನೇ ನಾನು ಚಿಂಟುಗೂ ಸಹ ಊಟ ಮಾಡಿಸ್ತಾ ಇದ್ದೆ. ಹಾಗಾಗಿ ಅಡುಗೆದೆಲ್ಲ ಜವಾಬ್ದಾರಿ ಚಿಂಟು ಅವ್ರ ಅಜ್ಜಿದಿರ್ತಿತ್ತಾ. ಸೊ ನಾನು ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ನನಗೆ ಅದ್ರ ಬಗ್ಗೆ ಟಚ್ಚು ಸಹ ಇಲ್ಲ. ಹಾಗಾಗಿ ಅಡುಗೆಯಿಂದ ನಾನು ಎಸ್ಕೇಪ್ ಆಗಿದ್ದೀನಿ. ಇವಾಗ ಆಲ್ ಆಫ್ ಎ ಸಡನ್ ನನಗೆ ಮಾಡು ಅಂದರೆ ನನಗೆ ಆಗಲ್ಲ ಗೈಸ್. ಜಸ್ಟ್ ಒಂದೇ ಒಂದು ಬೌಲಲ್ಲಿ ನೀರು ತೊಗೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಎಂತೆಂಥ ಎಕ್ಸ್ಪೆರಿಮೆಂಟ್ಸ್. ನೀರಿಲ್ಲ ಅಂದರೆ ಎಷ್ಟು ಕಷ್ಟ ಆಗತ್ತೆ ಅಂತ ಗೊತ್ತಾಗ್ಬೇಡ ಜನಕ್ಕೆ ಅಲ್ಲ ಗೈಸ್. ನೀರು ಎಷ್ಟು ಪ್ರೆಷಿಯಸ್ ಇದ್ದಾಗ ಹೆಂಗ್ ವೇಸ್ಟ್ ಮಾಡ್ತಾರೆ. ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು ಇಲ್ಲಿ ಅಡುಗೆ ಮನೆ ನಿಂತ್ಕೊಂಡು, ನಂಗೆ ಗೊತ್ತು. ಈ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಎಲ್ಲರೂ ಅದಾಗಬೇಡ ಇದಾಗಬೇಡ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ನನಗೆ ಯಾವ್ದು ಹಾಕಬೇಕು ಯಾವ್ದು ಹಾಕ್ಬಾರ್ದು ಅಂತ ನಾಲೆಡ್ಜ್ ಅಂತೂ ಇದೆ ಗೈಸ್. ಹಾಗನ್ಬಿಟ್ಟು ನಾನು ಸುಮ್ಮನೆ ಸಿಕ್ಕಿದೆಲ್ಲದು ಹಾಕಲ್ಲ.
ತುಂಬ ಕೂದಲೆಳೆ ಅಂತ ಪರ್ಸ್ನಲ್ ಥಿಂಗ್ಸ್ ತುಂಬಾ ಇರುತ್ತೆ. ಅಂಥದ್ದೆಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ಇನ್ ಜನರಲ್ ಆಗಿ ಎಲ್ಲರೂ ಏನು ಮಾಡ್ಬೋದು, ಎಲ್ಲರೂ ಏನು ತಿಳ್ಕೊಬೋದು ಅಂಥದ್ದನ್ನು ನಾನು ಯಾರು ಏನೇ ಅಂದರೂ ಬಿಡೋದಿಲ್ಲ. ನಾನು ಕ್ಯಾಪ್ಚರ್ ಮಾಡೋಳೆ, ನಾನು ಹಾಕೋಳೆ. ಗೈಸ್, ಬರೀ 4 ಚೊಂಬು ನೀರಲ್ಲಿ ಒಂದು ಟಬ್ ಪಾತ್ರೆ ತೊಳೆದಿಟ್ಟಿದ್ದೀನಿ. ಸಾಹಸನೇ ಮಾಡಿದ್ದೀನಿ. ಇವಾಗ ಬಂದಿದ್ದಾರೆ ಮೋಟ್ರ್ ಎತ್ತಕ್ಕೆ. ಬನ್ನಿ ನೋಡೋಣ. ನಮ್ಮನೆಗೆ ಯಾರೇ ಬಾಡಿಗೆಗೆ ಬಂದರೂ ಮಿನಿಮಮ್ 5 ವರ್ಷ ಇದ್ದೇ ಇರ್ತಾರೆ. ಆಲ್ಮೋಸ್ಟ್ ಇಲ್ಲಿ 10-15 ವರ್ಷದಿಂದ ಇರೋರು ಸಹ ನಮ್ಮನೇಲಿ ಇದ್ದಾರೆ. ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಬಂದು ಸೇರಿಕೊಂಡು ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂದರೆ ಅಷ್ಟು ಕಿರಿಕಿರಿ. ಆ ಕಿರಿಕಿರಿಯಿಂದನೇ ಈ ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ ಗೈಸ್. ನೆನ್ನೆನೂ ಬರಲಿಲ್ಲ ಇಲ್ಲಿ. ಸ್ಲ್ಯಾಬ್ ಎತ್ತಿಟ್ಟಿದ್ದೀವಿ ಅಂದ್ರೆ ಸ್ಲ್ಯಾಬ್ನ ಎತ್ತಿಟ್ಟಿಲ್ಲ. ಈಗ ಬಂದ್ರು ಇಲ್ಲಿ ಓಪನ್ ಮಾಡಿಲ್ಲ. ಅದು ಬರಬೇಕಲ್ಲ, ನಿಮ್ಮ ಜೊತೆನೇ ಆರೆ ಕೊಟ್ಕೊಳಿಸ್ತೀನಿ ಅಂದ್ರು. ಮುಂಚೆ ಇಷ್ಟು ಕಾಣ್ತಿರ್ಲಿಲ್ಲ, ಒಳಗಡೆ ಎಷ್ಟು ಪರವಾಗಿಲ್ಲ, ಹೊರಗಡೆಯಾ ಅದು ಹಂಗೆ ಆಪರೇಷನ್ ಆಗಿದೆಯಲ್ಲ ಅದಕ್ಕೆ. ಹೊರಗಡೆ ಮೋಡ ಬಂದತ್ತಲ್ಲ ನೀರಿಗೆ ಹಂಗ್ ಕಾಣ್ತದೆ. ಅದಿನ್ನೂ ಕ್ಲಿಯರ್ ಆಗಬೇಕು. ಅದು ಗಾಯ ಎಲ್ಲ ಆಗಿರುತ್ತಲ್ಲ, ನಿಂದು ಸ್ವೆಲ್ಲಿಂಗ್ ಆಗಿದೆ ಅಂತ ಅವ್ರು ಹೇಳಿದ್ರು. ಅವ್ರಿಗೆ ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗುತ್ತೆ? ನಿನ್ನ ಮುಖದಲ್ಲೇನು ಸ್ವೆಲ್ಲಿಂಗ್ ಆಗಿಲ್ಲ, ಅವ್ರಿಗಲ್ಲಿ ಒಳಗಡೆ ಗೊತ್ತಾಗುತ್ತೆ. ಹಾಂ, ನಿನ್ನ ಮುಖ ಚೆನ್ನಾಗೇ ಐತೆ, ಆದರೆ ಕಣ್ಣು ಒಳಗಡೆ ಅವ್ರಿಗೆ ಗೊತ್ತಾಗತ್ತೆ. ಸಾರು ಮಾಡಿದೆ, ಪಾತ್ರೆನೂ ತೊಳೆದಿಟ್ಟೆ. ಚಟ ಏನು ಬಂತು? ಎಷ್ಟು ತನಕ ಹಂಗೆ ಇಟ್ಕೊತೀರಾ? ನಾನು ಸಾರು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಸಂಜೆಗೆ ಮಾಡಿ ಅಲ್ಲಿರೋದು ಇಷ್ಟು ಸಾರು, ಚಿತ್ರಾನ್ನ ಗೊಜ್ಜು ಎಲ್ಲ ಐತೆ. ಯಾವಾಗಿದ್ರು ಮಾಡಲೇಬೇಕಲ್ಲ. ಗೈಸ್, ನಮ್ಮಮ್ಮ ನಾನು ಮಾಡಿರೋ ಸಾರು ಅನ್ನ ಊಟ ಮಾಡ್ತಾ ಇದ್ದಾರೆ. ನಿಮ್ಮನೆ ನಾನು ಯಾವತ್ತು ಮಾಡ್ತೀನಿ? ಎಲ್ಲರೂ ಹೆಲ್ಪ್ ಮಾಡಿ ನಿಮ್ಮ ಅಮ್ಮಂಗೆ ಅಂತ ಇದ್ರು. ಹೆಲ್ಪ್ ಮಾಡೋ ಕಾಲ ಬಂದಿದೆ ಗೈಸ್. ನೋಡಿ, ನಾನು ಮಾಡಿರೋ ಸಾರು ಹಿಂಗಾಗಿದೆ. ಟೇಸ್ಟ್ ಮಾಡಿ, ಉಪ್ಪು ಖಾರ. ಏನಮ್ಮ ಊಟ ಕಮ್ಮಿ ಮಾಡಿಬಿಟ್ಟಿದೆಯಲ್ಲಮ್ಮ? ವಾಟರ್ ಇಲ್ಲ ಅಂತನ? ಹೇಳವ, ಟೇಸ್ಟ್ ಹೇಳವ. ಉಪ್ಪು ಖಾರ ಹಾಕ್ಬೇಕಾ? ಏನು ಕತೆ? ಹಾಂ, ಕರೆಕ್ಟಾಗಿದೆಯಾ ಟೇಸ್ಟು? ಟೇಸ್ಟು ಚೆನ್ನಾಗಿ ಖಾರವಾಗಿ ಮಾಡಿದ್ದೆ. ಜೈ ಗೈಸ್, ಉಪ್ಪು ಖಾರ ಕರೆಕ್ಟಾಗಿದೆಯಂತೆ. ನಮ್ಮಮ್ಮ ಏನಾದರೂ ನನ್ನನ್ನು ವಹಿಸ್ಕೋತಾರೆ ಅಂದ್ರೂ ನನ್ನ ಮಗ ಇದ್ದಾನಲ್ಲ, ಅವನು ಬಂದು ರಿವ್ಯೂ ಕೊಡ್ತಾನೆ. ಸೊ ರೈಟ್ ನೌ ಇಟ್ ಈಸ್ ಓಕೆ. ಎಲ್ಲಿ ನುಗ್ಗೆಕಾಯಿ ಸಾರು ಅವ್ರು ಮಾಡಿರೋದು? ಅದೇ ನುಗ್ಗೆಕಾಯಿ ಸಾರು ಅವರೇ ಮಾಡಿರೋದು. ಒಗ್ಗರಣೆ ಹಾಕಿದ್ದು ನಾನು, ಆದರೆ ಮಸಾಲ ಹಾಕಿದ್ದವರು ಅಷ್ಟೇ. ಅಂತೂ ಇಂತೂ ನೀರು ಬಂತು ಗೈಸ್. ನೀರಿಲ್ಲ ಅಂದರೆ ನಿಜಕ್ಕೂ ಜೀವನನೇ ಇಲ್ಲ ಅನ್ನಿಸ್ಬಿಡುತ್ತೆ. ನೀರು ಅಂತ ಅಲ್ಲ, ಏನಿಲ್ಲ ಅಂದರೂ ಅಷ್ಟೇ. ಆಫ್ ಮಾಡಪ್ಪಾಜಿ, ಆಫ್. ಮೋಟ್ರು ಸರಿಯಾಗಿದ್ದಕ್ಕೆ ನೀರು ಬಂದಿರೋ ಖುಷಿಗೆ ಎಲ್ಲರೂ ಅಚ್ಚುಕಟ್ಟಾಗಿ ಸ್ನಾನ ಮಾಡಿಕೊಂಡು ನೋಡಿ ಪಾರ್ಟಿ ಮಾಡ್ತಾ ಇದ್ದೀವಿ. ಮಸಾಲೆ ಪೂರಿ ತರಿಸ್ಕೊಂಡು ತಿಂತಾ ಇದ್ದೀವಿ ಗೈಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.